ಅದಕ್ಕೆ ಒಂದು ನಿಯಮವನ್ನು ಮಾಡಿದರು. ಪ್ರಸಾದ ಮಾಡುವ ಸಮಯದಲ್ಲಿ ಎಡಗೈ ಒಟ್ಟು ಹಚ್ಚಂಗಿಲ್ಲ ಅಂತ ಹೇಳ್ತಾರೋ, ಬಲಗೈಯಿಂದ ಮಾತ್ರ ಮಾಡುವುದು. ಎರಡೂ ಕೈಯಿಂದ ತಿನ್ನಕ್ ಚಾಲು ಮಾಡಿದ್ವಿ ಅಂದ್ರ ನಮಗ ದಾಸೋಹಿಗಳು ಅಂತ ಕರೆಯಂಗಿಲ್ಲ. ದಾಸೋಹ ಅಂದ್ರೆ ಏನು? ಕೋಟುಗಟ್ಟಲೆ ಕೊಟ್ಟಾಗನ ದಾಸೋಹ ಆಗುತ್ತದೆ ಏನು? ಹಸದಂತಹ ಒಬ್ಬ ಮನುಷ್ಯನಿಗೆ ಒಂದು ತುತ್ತ ಅನ್ನವನ್ನು ನೀಡಿದರೆ ಅದಕ್ಕಿಂತ ದೊಡ್ಡ ದಾಸೋಹ ಯಾವುದು ಜಗತ್ತಿನಲ್ಲಿ? ಅನ್ನವನ್ನು ನೀಡುವುದು, ನನ್ನೆಯನ್ನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ಮೂರು ಕೆಲಸ ಮಾಡಿದ್ರೆ ನಾವು ದೇವರ ಸಮೀಪ ಹೋಗಿ ಬಿಡ್ತೀವಿ ಅಂತ ಹೇಳ್ತಾನೆ ಸರ್ವಜ್ಞ. ಯಾವುವು? ಅನ್ನವನ್ನು ನೀಡುವುದು, ಅನ್ನದಾನ ಮಾಡಬೇಕು. ಅನ್ನದಾನ ಯಾರು ಮಾಡ್ತಾರಲ್ಲ ಆ ಮನುಷ್ಯನಿಗೆ ದೇವರು ಬಹಳ ಬೇಗನೆ ಒಲಿತ. ನಾವು ಬಂಗಾರ ದಾನ ಮಾಡಿದ್ರು ದೇವರು ಒಲಿತಾನಂತ ಹೇಳಲಿಕ್ಕೆ ಬರುವುದಿಲ್ಲ. ಆದ್ರೆ ಒಂದು ತುತ್ತು ಹಸದಂತಹ ಮನುಷ್ಯನಿಗೆ, ಹಸದಂತಹ ಪ್ರಾಣಿಗೆ, ಪಕ್ಷಿಗೆ, ಒಣಗಿ ಬಾಡುವಂತಹ ಗಿಡ ಮರಗಳಿಗೆ ನೀರನ್ನು ಹಾಕಿದ್ರೆ ಅದು ನೇರವಾಗಿ ಹೋಗಿ ಪರಮಾತ್ಮನಿಗೆ ಮುಟ್ಟುತ್ತದ. ಅದಕ್ಕೆ ನಾವು ದಾನ ಮಾಡಬೇಕು. ಅನ್ನದಾನ. ನನ್ನೆಯನ್ನು ನುಡಿಯುವುದು, ಸತ್ಯ ಮಾತಾಡಬೇಕು ಮನುಷ್ಯ. ಎದಕ್ಕದ ಇದು ಬಾಯಿ? ಬರೀ ಮಾತನಾಡುವುದಕ್ಕಾಗಿಲ್ಲ, ಸತ್ಯವನ್ನ ಮಾತನಾಡುವುದಕ್ಕಾಗಿ ನಮ್ಮ ಮುಖ ಅದ. ನಮಗೊಂದಿಷ್ಟು ಮಾತು ಬರ್ತಾವ. ಬರೇ ಸುಳ್ಳು ಹೇಳ್ಕೊತ ತಿರುಗಾಡುತ್ತಿದ್ದೀವಿ ಅಂದ್ರ ನಮಗೆ ಹೆಂಗ ದೇವರು ಒಲ್ಯಾವ? ಸುಳ್ಳು ಹೇಳುವುದು ಒಂದು ಅಭ್ಯಾಸ ಆಗಿ ಬಿಟ್ಟದ ಈಗಿನವರಿಗೆ. ಆದ್ರೆ ಅದನ್ನು ನಾವು ಕಡಿಮೆ ಮಾಡಬೇಕು, ಸತ್ಯ ಹೇಳುವುದು ಹೆಚ್ಚು ಮಾಡಬೇಕು. ತನ್ನಂತೆಯೇ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ನನಗೆ ಹೆಂಗ ಯಾರಾದ್ರೂ ಬೈದ್ರು ಅಂದ್ರೆ ದುಃಖ ಆಗುತ್ತದ, ಹಂಗ ನಾನು ಇನ್ನೊಬ್ಬರಿಗೆ ಬೈದ್ನಂದ್ರ ಅವ್ರಿಗೆ ದುಃಖ ಆಗುತ್ತದಲ್ಲ ಅಂತ ತಿಳುವಳಿಕೆ ಬಂತು ಅಂದ್ರ ಅದಕ್ಕೇನಂತಾರ? ಧರ್ಮ ಅಂತ ಕರೀತಾರೆ. ಇದನ್ನ ಕಲಿಸಿಕೊಟ್ಟಂತಹ ಮಹಾನುಭಾವ ಯಾರು ಅಂದ್ರೆ ಬಸವಣ್ಣನವರು. ಅವರು ಈ ಜಗತ್ತಿನಲ್ಲಿ ಯಾವುದಕ್ಕಾಗಿ ಅವತರಿಸಿದ್ರು ಅಂದ್ರ ಅವರದೇ ಆದ ಮಾತುಗಳಲ್ಲಿ ನೋಡುವುದಾದ್ರ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ. ಬಸವಣ್ಣನವರು ಈ ಜಗತ್ತಿನಲ್ಲಿ ಯಾವುದಕ್ಕಾಗಿ ಅವತರಿಸಿದರು? ನಾವೆಲ್ಲರೂ ಹುಟ್ಟುತ್ತೀವಿ, ಅವರು ಹುಟ್ಟಿದರು. ನಾವೆಲ್ಲಕ್ಕೆ ಹುಟ್ಟುತ್ತೀವಿ ಅಂದ್ರೆ ಅಪ್ಪನ ಆಸ್ತಿ ಕಸಗೊಳ್ಳೋ ಸಲುವಾಗಿ ಹುಟ್ಟುತ್ತೀವಿ. ಆಸ್ತಿಗೆ ವಾರಸುದಾರರಾಗಿ ಹುಟ್ಟುತ್ತೀವಿ. ಆದ್ರ ಬಸವಣ್ಣನವರು ಎದಕ್ಕೆ ಹುಟ್ಟಿದ್ರು ಈ ಜಗತ್ತಿನಲ್ಲಿ ಅಂದ್ರ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಒಬ್ಬ ಮನುಷ್ಯನಲ್ಲಿ ತಿಳುವಳಿಕೆ ಹೆಚ್ಚಾಕೋತ್ ಹೋಯಿತು ಅಂದ್ರೆ ಅವ ತಪ್ಪು ಮಾಡುವುದನ್ನು ಕಡಿಮೆ ಮಾಡ್ತಾನೆ. ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ. ಅವನಲ್ಲಿ ಸತ್ಯವನ್ನ ಮಾತನಾಡುವಂತಹ ಪ್ರವೃತ್ತಿ ಹೆಚ್ಚಾಯಿತು ಅಂದ್ರೆ ಸುಳ್ಳು ಹೇಳುವುದು ತನ್ನಿಂದ ತಾನೇ ಕಡಿಮೆಯಾಗಿ ಹೋಗುತ್ತದೆ. ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ. ಪರುಷ ಮನೆಯನ್ನು ತಂದ ಕಬ್ಬಿಣಕ್ಕೆ ಹಚ್ಚಿದ್ರೆ ಕಬ್ಬಿಣ ಬಂಗಾರ ಆಗುತ್ತದೆ. ಹಾಗ ನಿಮ್ಮ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ. ಏನು ಮಹಾತ್ಮರದಾರ, ಅವರ ಮಾತುಗಳನ್ನು ಕೇಳಿದರೆ ನನ್ನ ಸಂಸಾರದ ಪಾಪೆಲ್ಲ ಹರಿದು ಹೋಗ್ತದ ಅಂತ ಬಸವಣ್ಣವರು ಹೇಳಿದರು. ಹಾಗೆ ಈ ಜಗತ್ತಿನಲ್ಲಿ ಅಧ್ಯಾತ್ಮದ ಸೂರ್ಯನಾಗಿ ಧರ್ಮದ ತೇಜವಾಗಿ ಅವತರಿಸಿದಂಥವರು ಬಸವಣ್ಣನವರು.
ಅವರು ಮಾಡಿದಂಥ ಅತ್ಯಂತ ದೊಡ್ಡ ಕೆಲಸ ಯಾವುದು ಅಂದ್ರ, ಈಗೇನ್ ತಾವೆಲ್ಲ ಬಂದು ಹಿಂಗ ಸಂಜೆ ವೇಳೆಯಲ್ಲಿ ಕೂಡೇರಲ್ಲ, ಇದೇ ರೀತಿಯಾಗಿ ಅನುಭವ ಮಂಟಪ ಅದನ್ನು ಅವರು ಪ್ರಾರಂಭ ಮಾಡಿದರು. ಅನುಭವ ಏನದ ಅನುಭವ ಮಂಟಪ? ಅಲ್ಲಿ ಎಲ್ಲಾ ಶರಣರು ಕೂಡ ದಿನಂಪ್ರತಿ ಕಾಯಕ ಮಾಡಿ ದಾಸೋಹವನ್ನು ಮಾಡಿ ಸಂಜೆ ಸಮಯಕ್ಕೆ ಅನುಭವ ಮಂಟಪಕ್ಕೆ ಬರ್ತಿದ್ವಿ. ಅಲ್ಲಿ ಬಂದುಕೊಂಡು ಈಗ ನಾವು ಎಲ್ಲರೂ ಸಂಜೆಗೆ ಏನ್ ಮಾಡ್ತೀವಿ? ಈ ಪ್ರವಚನ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ? ಈ ಮೇಳೆಲ್ಲ ಹೊರಗೆ ಹೋಗ್ತದ, ಇವರೆಲ್ಲ ಮನ್ಯಾಗ ಕೂತಿರ್ತಾರ, ಇಲ್ಲಿಲ್ಲ ಅಂದ್ರ ಮನೆ ಹೊರಗೆ ಕುಂಡಿರ್ತಾರ. ಒಂದೊಂದು ಓಣಿಗೊಂದೊಂದು ಪ್ರಾಪಂಚಿಕ ಅನುಭವ ಮಂಟಪಗಳು ಕಟ್ಟಿ ಮ್ಯಾಲ. ಇವ್ರದು ಊರಾಗ ಏನು ಮಾತಾಡ್ತೀವಿ ಏನಲ್ಲೇ ನಾವು ವಿಚಾರ ಮಾಡಿದ್ರೆ ಏನ್ ಮಾತಾಡ್ತೀವಿ? ನಿಮ್ಮಲ್ಲಿ ದ್ರಾಕ್ಷಿ ಅದ, ದ್ರಾಕ್ಷಿ ಕುರಿತು ಮಾತಾಡ್ತೀರಿ ಒಂದ್ 5 ನಿಮಿಷ. ದ್ರಾಕ್ಷಿದ 5 ನಿಮಿಷ ಮೊದಲು ಪೀಠಿಕೆ ಆದ ನಂತರ ಹಿಂದಿಂದ ಏನು ಬರ್ತೈತಿಲ್ಲ ಅದು ಯಾವುದು ನಮಗೆ ಉಪಯೋಗ ಬರುವುದಲ್ಲ. ಏನ್ ಮಾತಾಡ್ತೀವಿ ಅಂದ್ರೆ ಉಪಯೋಗಕ್ಕೆ ಬರಲಾರದ ಮಾತುಗಳನ್ನೇ ಮಾತಾಡ್ತೀವಿ. ಮಂದಿಯ ದೋಷಗಳ ಕುರಿತಾಗಿ ಮಾತನಾಡ್ತೀವಿ. ಇನ್ನೊಬ್ಬರು ಮಾಡಿದಂತಹ ತಪ್ಪುಗಳನ್ನ ಎತ್ತಿ ಆಡ್ತೀವಲ್ಲ, ಇದಕ್ಕಿಂತ ದೊಡ್ಡ ಪಾಪ ಯಾವುದದ ಜಗತ್ತಿನಲ್ಲಿ? ಪಾಪದ ಕೆಲಸ ಅಂದ್ರೆ ಇನ್ನೊಬ್ಬರನ್ನ ಕೊಲೆ ಮಾಡಿದ್ರನ ಪಾಪ ಅಂತ ಹಿಂಗಿಲ್ಲ. ಇನ್ನೊಬ್ಬರು ಮಾಡಿದಂತಹ ತಪ್ಪುಗಳನ್ನ ನಾವು ಎತ್ತಿ ಆಡ್ತೀವಲ್ಲ, ಇದಕ್ಕಿಂತ ದೊಡ್ಡ ನಿಂದ ಇದು. ನಿಂದೆಗಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ. ಯಾಕೆ ಅಂದ್ರ ನಿಂದ ಮಾಡುವಂತಹ ಮನುಷ್ಯ ಬಹಳ ಪಾಪಿಷ್ಟ. ಸಹಜವಾಗಿ ವಿಚಾರ ಮಾಡಿದ್ರೆ ಗೊತ್ತಾಗ್ತದ. ಈಗ ಒಬ್ಬ ಮನುಷ್ಯ ಏನೋ ಕೆಟ್ಟ ಕೆಲಸ ಮಾಡ್ಯಾನಂತ ಇಟ್ಕೊಳ್ಳು, ಅವ ಮಾಡಿ ಮರೆತು ಬಿಟ್ಟಿರ್ತಾನ. ಆ ಕೆಲಸ ಅವ ಏನು ಕೆಟ್ಟ ಕೆಲಸ ಮಾಡಿರ್ತಾನಲ್ಲ ಅದನ್ನ ನಾವು ನಮ್ಮ ತಲೆಯಲ್ಲಿ ನೆನಪಿಟ್ಟುಕೊಂಡು ಅದನ್ನ ಮನನ ಮಾಡಿ ಗಟ್ಟಿ ಮಾಡಿ ಇನ್ನೊಬ್ಬರಿಗೆ ಹೇಳ್ತೀವಲ್ಲ, ಆ ಪಾಪದ ಸಂಸ್ಕಾರ ನಮ್ಮ ಮನಸ್ಸಿನಲ್ಲಿ ಉಳಿತದೆ. ಅವ ಏನ್ ಕೆಟ್ಟ ಕೆಲಸ ಮಾಡಿದ್ದ, ಮಾಡಿ ಮರೆತು ಬಿಟ್ಟ, ಮುಗಿದು ಹೋಯ್ತದು. ಆದ್ರ ಅವ ಮಾಡ್ಯಾರಂತ ಇವ ಏನ್ ನೆನಪಿಟ್ಕೊಂಡು ಕುಂತಲ್ಲ, ಇದು ಇವನ ದುಃಖಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ನಾವು ಏನೇನು ಸಂಜೆ ಕುಂತ ಹಿಂಗ ಮಾತಾಡ್ತೇವಲ್ಲ, ಹಿಂಗ ಅವರು ಮಾತಾಡ್ತಾ ಇರ್ಲಿಲ್ಲ. ಏನು ಮಾತನಾಡ್ತಾ ಇದ್ರು ಅಂದ್ರ ಅನುಭಾವದ ಚರ್ಚೆ ನಡೀತಾ ಇತ್ತು. ಯಾವುದರ ಕುರಿತಾದ ಅನುಭವ? ಬರೇ ಉಣ್ಣೋದು ತಿನ್ನೋದು ಪ್ರಾಪಂಚಿಕ ಸುದ್ದಿ ಇದರ ಕುರಿತಾಗಿ ಅಲ್ಲ, ಶಿವಾನುಭಾವ ಅಂತ ಕರೀತಾರೆ. ಶಿವ ಅಂದ್ರೆ ಏನಪ್ಪ? ಶಿವ ಅಂತ ಯಾರಿಗೆ ಕರಿಬೇಕು? ಶಿವ ಅನ್ನುವಂತಹ ಈ 2 ಅಕ್ಷರಗಳ ಅರ್ಥ ಏನು ಅಂದ್ರ ಶಾಂತಿ. ಓಂ ನಮಃ ಶಿವಾಯ ಅಂತ ನಾವು ಅಂತೇವೆ. ಆ ಓಂ ನಮಃ ಶಿವಾಯ ಮಂತ್ರದ ಅರ್ಥ ಏನು ಅಂದ್ರ ಎಂದೆಂದಿಗೂ ನಾಶವಾಗಲಾರದೇ ಇರುವಂತಹ ವಸ್ತುವೇ ಓಂ. ನಮಃ ಅಂದ್ರೆ ಏನು? ಅಂತಹ ಪರಮ ಸತ್ಯಕ್ಕೆ ನಾನು ನಮಸ್ಕರಿಸ್ತೀನಿ. ಅದು ಹೆಂಗದ ಅಂದ್ರ ಶಿವ. ಶಿವ ಅಂದ್ರ ಶಾಂತವಾಗ್ಯದ. ನಾವು ಹುಟ್ಟಿದ್ರೂ ಕೂಡ ಅದು ಹುಟ್ಟಿಲ್ಲ, ನಾವು ಬದುಕಿದ್ರೂ ಕೂಡ ಅದು ನಮ್ಮಂಗ ಪ್ರಪಂಚ ಮಾಡಿಲ್ಲ, ನಾವು ಸತ್ತರೂ ಕೂಡ ಅದು ಇದ್ದಂಗ ಅದ. ಈ ಜಗತ್ತು ಹುಟ್ಟಿದಾಗಲೂ ಅದು ಹಂಗ ಇತ್ತು, ಈ ಜಗತ್ತ ಬದುಕಿದಾಗಲೂ ಕೂಡ ಅದು ಹಂಗಾದ. ಈ ಜಗತ್ತ ನಾಶವಾಗಿ ಹೋದಾಗಲೂ ಕೂಡ ಯಾವುದು ಶಾಂತವಾಗಿರ್ತದಲ್ಲ ಅದಕ್ಕೆ ಶಿವ ಅಂತ ಕರೀತಾರೆ. ಓಂ ನಮಃ ಶಿವಾಯ ಅಂದ್ರೆ ಏನು? ನಾನು ಆ ಪರಮ ಸತ್ಯಕ್ಕೆ ನಮಸ್ಕಾರ ಮಾಡ್ತೀನಿ ಅಂತ ಅದರ ಅರ್ಥ. ಶಿವಾನುಭಾವ ಅಂದ್ರೆ ಏನು? ಪರಮ ಶಾಂತಿಯ ಅನುಭವ ನಮ್ಮೆಲ್ಲರಿಗಾಗಲಿ. ಹುಟ್ಟಿನಿಂದ ಇಲ್ಲಿಯವರೆಗೆ ಬರೀ ಏನು ಮಾಡಿದ್ದೇವೆ ನಾವು? ಚಿಂತೆ ಮಾಡಿದ್ದೇವೆ, ತಾಪ ಮಾಡ್ಕೊಂಡಿದ್ದೇವೆ, ದುಃಖ ಉಂಟಾಗ್ಯದ, ಶಾಂತಿ ಅನ್ನೋದು ಅನುಭವಕ್ಕೆ ಬಂದಿಲ್ಲ. ಅದಕ್ಕೆ ಆ ಶಾಂತಿ ನಮಗೆ ಅನುಭವಕ್ಕೆ ಬರಬೇಕಾದ್ರ
ಎಲ್ಲಿ ಗಿಡ ಅದ ಅದ್ರ ಕೆಳಗೆ ಹೋಗಿ ಕುಂತಾಗಲೇ ನಮಗೆ ನೆರಳಿನ ಅನುಭವ ಬರ್ತದೆ. ಎಲ್ಲಿ ನೀರಿರಲ್ಲ ಅಲ್ಲಿ ಓದಿವೆ ಅಂದ್ರ ತಂಪಿನ ಅನುಭವ ಬರ್ತದೆ. ಹಂಗ ಎಲ್ಲಿ ಮಹಾತ್ಮರದಾರಲ್ಲ ಅವ್ರ ಹತ್ತಿರ ಹೋಗಿ ನಾವು 4 ಕ್ಷಣವನ್ನ ಕಳೆದೀವಿ ಅಂದ್ರ ಅವಾಗ ನಮಗೆ ದೇವರಂದ್ರೆ ಏನು ಅಂತ ಗೊತ್ತಾಗುತ್ತದೆ, ದೇವರ ಅನುಭವ ಬರ್ತದೆ. ಇಂತಹ ಒಂದು ಅನುಭವ ಮಂಟಪವನ್ನ ಬಸವಣ್ಣನವರು ನಿರ್ಮಾಣ ಮಾಡಿದರು. ಇದೇನು ಬಹಳ ದೊಡ್ಡ ಕೆಲಸ ಇದು ಜಗತ್ತಿನಲ್ಲಿ. 4 ಮಂದಿ ಕೂಡಿದೀವಿ ಅಂದ್ರೆ ಏನೇನೋ ಮಾತನಾಡುವಂತಹ ಇವತ್ತಿನ ಕಾಲದಲ್ಲಿ 12ನೇ ಶತಮಾನದಲ್ಲಿಯೇ ಬಸವಣ್ಣನವರು ಏನು ಮಾಡಿದ್ರು ಅಂದ್ರ ಇದನ್ನ ಮಾತಾಡೋದೇ ಬೇಡ, ಏನೇ ನಾವು ಮಾತಾಡೋದಿದ್ರು ಕೂಡ ಪುಸ್ತಕದ ಮಾತಾಡೋದು ಬೇಡ ಅಂತಂದ್ರ ಅವರು. ಆ ಶಾಸ್ತ್ರದಾಗ ಹಂಗ ಹೇಳ್ದ, ಇದ್ರೊಳಗೆ ಹಿಂಗ ಹೇಳ್ದ ಅಂತ ಹೇಳೋದಲ್ಲ, ಸ್ವಯಂ ನಮಗೇನು ಅನುಭವಕ್ಕೆ ಬಂತ ಅದನ್ನ ಹೇಳ್ಬೇಕು. ಈಗ ಲಿಂಗ ದೀಕ್ಷಾ ತೆಗೆದುಕೊಂಡು ಪೂಜಾ ಮಾಡ್ತೀವಿ, ನಮಗ ಪೂಜಾದೊಳಗೆ ಏನು ಅನುಭವ ಆಗ್ತದ ಅದನ್ನೇ ಒಂದು ವಚನದಲ್ಲಿ ಬರೆದು ಹೇಳುವುದು ಇದು ಅನುಭವ ಮಂಟಪದಲ್ಲಿ ಹಿಂಗೆ ಮಾಡ್ತದೆ ಎಲ್ಲಾ ಶೋಷರಣರು ಕೂಡಿಕೊಂಡು. ಅದಕ್ಕ ಅನುಭವ ಮಂಟಪ ಅನ್ನುವುದು ಜಗತ್ತಿನಲ್ಲಿಯೇ ಒಂದು ವಿನೂತನವಾದಂತಹ ಮಂಟಪ. ಆ ಅನುಭವ ಮಂಟಪದಲ್ಲಿ ಎಲ್ಲರೂ ಇದ್ರು. ಎಲ್ಲರೂ ಅಂದ್ರ ಈ ಹೆಂಗ ತಾವು ಎಲ್ಲರೂ ಯಾವುದೇ ಜಾತಿ ಭೇದ ಭಾವ ಮಾಡದೆ ಗುರುಬಸವ ಮಹಾಶಿವಯೋಗಿಗಳವರ ಈ ಒಂದು ಮಠ ಅಂದ್ರೆ ಇದು ಆಧುನಿಕ ಕಾಲದ ಅನುಭವ ಮಂಟಪ. 21ನೇ ಶತಮಾನದಲ್ಲಿ ಜಾತಿ ಭೇದವನ್ನ ಮಾಡದೇ ಇರುವಂತಹ, ನೀನು ಯಾರು ಅಂತ ಕೇಳದೇ ಇರುವಂತಹ ಒಂದು ಮಠ ಯಾವುದು ಅಂದ್ರೆ ಇದು ವಿರಕ್ತ ಮಠ. ಇಲ್ಲಿ ಎಲ್ಲರೂ ಪ್ರಸಾದ ಮಾಡಿರ್ತಾರ, ಇಲ್ಲ ನೀವು ಮೇಲ್ಜಾತಿಯವರು ಮೊದಲು ಬಂದ ಊಟ ಮಾಡ್ರಿ ಅಂತ ಯಾರು ಅನ್ನೋದಿಲ್ಲ, ಎಲ್ಲರೂ ಸಮಾನ. ಅಷ್ಟೇ ಅಲ್ಲದೆ ದಲಿತ ಉಚ್ಚ ನೀಚ ಅನ್ನುವಂತಹ ಭೇದ ಭಾವ ಇಲ್ಲ. ಬಸವಣ್ಣನವರು ಒಂದು ಸಾರಿ ಆಗಿನ ಕಾಲದಲ್ಲಿ ಜಾತೀಯತೆ ಮನೋಭಾವನೆ ಬಹಳ ಜೋರಾಗಿತ್ತು. ಇದೇನು ಸಾಮಾನ್ಯ ಇಲ್ಲ. ಜಾತಿ ಅಂದ್ರ ಮನುಷ್ಯನನ್ನ ಅತ್ಯಂತ ಮನಸ್ಸಿನ ಆಳದಲ್ಲಿ ಕುಂತುಕೊಂಡಂತಹ ಒಂದು ಭೂತ ಇದು. ಆಗಿನ ಕಾಲದಲ್ಲಿ ದಲಿತರ ಪರಿಸ್ಥಿತಿ, ಕೆಳಜಾತಿಯವರ ಪರಿಸ್ಥಿತಿ ಹೇಗಿತ್ತು ಅಂದ್ರ ಹಿಂದ ಕಸಬರಿಗೆ ಕಟ್ಕೊಂಡು ಹೋಗ್ಬೇಕಾಗ್ತಿತ್ತು. ಇನ್ನು ಅಕಸ್ಮಾತ್ ಕೆಮ್ಮ ಉಗಳ ಏನಾದ್ರೂ ಬಂತು ಅಂದ್ರ ಕೊರಳೊಳಗ ಒಂದು ಮಡಿಕೆ, ಮಣ್ಣಿನ ಮಡಿಕೆಯನ್ನು ಕಟ್ಕೊಂಡು ಹೋಗ್ಬೇಕು. ಅವರಿಗೆ ನೀರು ಬೇಕಾಯಿತು ಅಂದ್ರ ಎಲ್ಲೋ ಆ ಸೇದು ಬಾವಿ ಈ ಸೇದು ಬಾವಿಗೆ ಹೋಗುದಿಲ್ಲ, ಹೊಳೆಗೆ ಹೋಗಂಗಿಲ್ಲ, ಹಳ್ಳಕ್ಕೆ ಹೋಗಂಗಿಲ್ಲ. ಅವ್ರದೇ ಆದಂತಹ ಬಾವಿ ಇರ್ತಿದ್ದು ಅಲ್ಲೇ ಹೋಗಿ ನೀರು ಕುಡಿಬೇಕು. ಅಷ್ಟೇ ಅಲ್ಲದೆ ಮೇಲ್ಜಾತಿಯವರು ವಾಸ ಮಾಡುವಂತಹ ಓಣಿ ಒಳಗೆ ಹಾದು ಹೋಗುವಂಗಿರ್ಲಿಲ್ಲ. ಅವ್ರೇನಾದ್ರೂ ಕೆಲಸ ಮಾಡ್ಲಿಕ್ಕೆ ಬಂದ್ರು ಕೂಡ ಮಧ್ಯಾಹ್ನ ಬರಬೇಕು. ಯಾಕೆ ಮಧ್ಯಾಹ್ನ ಬರಬೇಕು ಅಂದ್ರ ಅವರ ನೆರಳು ಕೂಡ ಆ ಮನೆಗೆ ಈ ಮನೆಗೆ ಬಡಿಬಾರದು ಅಂತ ನಿಯಮ. ಇಷ್ಟು ಕೆಟ್ಟದಾಗಿ ಹಿಂದಿನ ಕಾಲದಲ್ಲಿ ಜಾತೀಯತೆ ಇತ್ತು. ಇಂತಹ ಕಾಲದಲ್ಲಿ ದಲಿತರ ಪಾಲಿನ ದೇವರಾಗಿ ಜಗತ್ತಿನಲ್ಲಿ ಅವತರಿಸಿದಂಥವ್ರು ಯಾರು ಅಂದ್ರ ಬಸವಣ್ಣನವರು ಅಂತ ನಾವೆಲ್ಲ ಹೆಮ್ಮೆಯಿಂದ ಹೇಳಬೇಕು. ಸ್ವಾತಂತ್ರ್ಯ ನಂತರದಲ್ಲಿ ಅದನ್ನ ತಂದು ಕೊಟ್ಟಂತವರು ಅಂಬೇಡ್ಕರ್.